ಓವರಾಲ್ ಆಗಿ ಅದೇ 118 ಅನ್ನೋಂಥ ಮ್ಯಾಜಿಕ್ ನಂಬರ್ ಇದೆಯಲ್ಲ, ಇವರು ಕಾಂಗ್ರೆಸ್ಸು ಅಥವಾ ಇತರ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲ ಕೇಳೋದ್ರ ಬದಲು AIADMK ಅನ್ನೋ ಆಪ್ಷನ್ ಇತ್ತು, ಆದರೆ ಅವರು ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ. DMK ಅಂತೂ ಹೋಗೋಕ್ಕಾಗಲ್ಲ, AIADMK ಏನಾದರೂ ಮಾಡ್ಕೊಂಡಿದ್ದಿದ್ರೆ ಅವರು ಸೇಫ್ ಆಗ್ತಾ ಇದ್ರು ಅಟ್ಲೀಸ್ಟ್ ಅಂತ. ಯಾಕೆಂದರೆ ಈ ಮ್ಯಾಜಿಕ್ ನಂಬರ್ ದಾಟಿ ಇನ್ನೊಂದು 20-30 ಜಾಸ್ತಿನೇ ಬರ್ತಾ ಇತ್ತು. ಬಟ್ ಅಣ್ಣಾ DMK ವಾಸ್ ನಾಟ್ ಇನ್ ಫೇವರ್ ಆಫ್ TVK. ಅಲ್ಲಿ ನಿಮಗೆ 2-3 ರೀತಿಯ ಒಳಪಂಗಡಗಳು, ಒಳಜಗಳಗಳು ಆಗೋಗಿತ್ತು. ಒಂದು ಪಳನಿಸ್ವಾಮಿ ಕಥೆ ಆದರೆ, ಇನ್ನೊಂದು ಭಾಳ ಮೇಜರ್ ಆಗಿ ಏನಿತ್ತು ಅಂತಂದರೆ, ಅಣ್ಣಾ DMK ಅವರಿಗೆ ಯಾವಾಗಲೂ ಕೂಡ ಅಧಿಕಾರದಲ್ಲಿದ್ದು ಅಭ್ಯಾಸ ಇದ್ದಿದ್ದರಿಂದ, ಒಂದ್ಸಲ DMK ಮತ್ತೊಂದ್ಸಲ ಅಣ್ಣಾ DMK ಅಭ್ಯಾಸ ಇದ್ದಿದ್ದರಿಂದ ಅವ್ರಿಗೇನಾಗಿತ್ತು ಅಂತಂದರೆ ಅಧಿಕಾರದಿಂದ ದೂರ ಇರೋದು ಬಹಳ ಕಷ್ಟ ಅನ್ನೋದು ಸುಮಾರು ಜನಕ್ಕೆ ಅಲ್ಲಿರೋರಿಗೆ ಅನಿಸಿತ್ತು. ಆದರೆ ಅವರು ಸಂಪೂರ್ಣವಾಗಿ TVK ಜೊತೆಗೆ ಗುರುತಿಸ್ಕೊಳ್ಳೋದಕ್ಕೆ ಅವರು ಮುಂದೆ ಬರಲಿಲ್ಲ. ಆಮೇಲೆ TVK ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಟಾಲಿನ್ ಜೊತೆಗೆ ಅಥವಾ ಕಾಂಗ್ರೆಸ್ನ ಜೊತೆಗೆ ಈಗಾಗಲೇ ಬಹಳ ದೊಡ್ಡ ಮಟ್ಟದಲ್ಲಿ ಬಾಂಧವ್ಯವನ್ನು ವಿಜಯ್ ಅವರು ಹೊಂದಿದ್ದಾರೆ. ಹಲವು ವರ್ಷಗಳ ಹಿಂದೆನೇ ಕಾಂಗ್ರೆಸ್ನ ಯೂತ್ ಘಟಕದ ಅಧ್ಯಕ್ಷ ಸ್ಥಾನವನ್ನು ನನಗೆ ಕೊಡಿ ಅಂತ ವಿಜಯ್ ಕೇಳಿದ್ರು ಅನ್ನೋ ಥರದ ಒಂದು ಚರ್ಚೆ ಕೂಡ ಇತ್ತು. ಆಮೇಲೆ ಐಡಿಯಾಲಜಿಕಲಿ ಸ್ಪೀಕಿಂಗು ಭಾಳ ಇಂಪಾರ್ಟೆಂಟ್ಲಿ ಈ ಕಾಂಗ್ರೆಸ್ನವರು TVK ಅವರಿಗೆ ಒಂದು ಹಂತಕ್ಕೆ ಚೆನ್ನಾಗಾಗ್ಬೋದು, ಬಟ್ ನಾಟ್ ಪ್ರಾಬಬಲಿ ಅಣ್ಣಾ DMK ವಿಚ್ ಇಸ್ ಬ್ಯಾಕ್ಡ್ ಬೈ BJP ಅನ್ನೋ ಥರದಲ್ಲಿ ಕೂಡ ಒಂದು ಚರ್ಚೆ ಇತ್ತು. ಆದಾಗಿಯೂ ಕೂಡ ಇವತ್ತು ಮಧ್ಯಾಹ್ನ ಷಣ್ಮುಗಮ್ಮು ಹಾಗೂ ಇನ್ನಿತರ ನೇತೃತ್ವದ ಅಣ್ಣಾ DMK ತಂಡ, ಈಗ ಮುಂಚೆ ಅಣ್ಣಾ DMK ಅಲ್ಲಿ ಅಮ್ಮ ಅವ್ರು ಏನಿದ್ರು ಆ ಅಣ್ಣಾ DMK ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಅಲ್ಲ, ಗೊತ್ತಾಯ್ತಾ? ಷಣ್ಮುಗಂ ನೇತೃತ್ವದ ಅಣ್ಣಾ DMK ತಂಡದ 35 ಜನ ಇವತ್ತೊಂದು ಕ್ರಿಟಿಕಲ್ ಕ್ರೂಷಿಯಲ್ ಮೀಟಿಂಗ್ ಕೂಡ ಮಾಡಿದ್ರು. ಅದೇನು ಅಂತಂದ್ರೆ, ನಾವು 35 ಜನ, ವೈ ದಿಸ್ ನಂಬರ್ ಮ್ಯಾಟರ್ಸ್ 35 ಅಂತಂದ್ರೆ, ಈಗ 47-48 ಇರುವಂತ 47 ಟೆಕ್ನಿಕಲಿ ಪ್ರಿಸೈಸ್ಲಿ 47 ಇರುವ ಅಣ್ಣಾ DMKಯ 2/3 ಏನಾದರೂ ಹೊರಗಡೆ ಬಂದರೆ 2/3 is 34. ಹೌದು, ಗೊತ್ತಾಯ್ತಾ? 2/3 is 34. ಆ 34 ಏನಾದರೂ ಹೊರಗಡೆ ಬಂದರೆ ನಾವು ಸಂಪೂರ್ಣವಾಗಿ ಅಣ್ಣಾ DMKಯ ಚಿಹ್ನೆ ಜೊತೆಗೇನೆ ಬಂದ್ಬಿಡ್ಬೋದು ಅಂತ ಆಗುತ್ತೆ. ಹೌದು. ಆಮೇಲೆ ಅಣ್ಣಾ DMK ನಮಗೆ ಉಳ್ಕೊಳ್ಳುತ್ತೆ. ಆಮೇಲೆ ಆಂಟಿ ಪಾರ್ಟಿ ಆಕ್ಟಿವಿಟಿ ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನಲ್ ಸ್ಕೆಡ್ಯೂಲ್ ನಂಬರ್ 10 ನಮ್ಮ ವಿರುದ್ಧ ಬರೋದಿಲ್ಲ, ಅಥವಾ ನಮ್ಮ ಡಿಸ್ಕ್ವಾಲಿಫಿಕೇಶನ್ನು, ಡಿಸ್ಮಿಸಲ್ಲು, ಮತ್ತೊಂದು ಮಗದೊಂದು ಅದು ಯಾವುದೂ ಕೂಡ ಆಗಲ್ಲ ಅನ್ನುವ ಒಂದು ತರಾತುರಿಯ ಚರ್ಚೆ ನಡೆದೇ ಇತ್ತು. ಆದರೆ ಅವರಿಗೆ ಟೈಮು ಸಿಕ್ಕಾಪಟ್ಟೆ ಕಡಿಮೆ ಇತ್ತು. ಬಿಕಾಸ್ ಇವತ್ತು ರಾತ್ರಿ ಏನಿದೆ ಈಸ್ ದಿ ಡೆಡ್ ಲಾಕ್. ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೊಂದು ಅಪ್ಡೇಟ್, ರಾಜ್ಯಪಾಲರನ್ನ ಭೇಟಿಯಾಗುವುದಕ್ಕೆ TVK ಅಧ್ಯಕ್ಷ ವಿಜಯ್ ಹೊರಟಿದ್ದಾರೆ ಅನ್ನೋ ಮಾಹಿತಿ. ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ವಿಜಯ್ ಎಂಟ್ರಿ ಆಗ್ತಾರೆ, ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ, ಅರ್ಲೇಕರ್ ಅವರನ್ನ ಭೇಟಿ ಆಗ್ತಾರೆ. TVK ಅಧ್ಯಕ್ಷ ವಿಜಯ್ಗೆ ಕಾಂಗ್ರೆಸ್ ನಾಯಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಫುಲ್ ಜೋಶ್ನಿಂದ ಲೋಕಭವನಕ್ಕೆ ವಿಜಯ್ ಹೊರಟಿದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾಗಿ ಮೆಜಾರಿಟಿಯನ್ನು ಪ್ರೂವ್ ಮಾಡಿಸಿ ಇವತ್ತು ರಾತ್ರಿನೇ ಬಹಳ ಸಿಂಪಲ್ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಕ್ಕೆ ವಿಜಯ್ ರೆಡಿ ಆಡ್ಕೊಳ್ತಾ ಇದ್ದಾರೆ. ಇದು ವಿಜಯ್ ಅವರ ನಿವಾಸದಿಂದ ಲೋಕಭವನಕ್ಕೆ ಹೊರಟಂಥ ಸಂದರ್ಭದ ವಿಡಿಯೋ ಇದು. ವಿಜಯ್ ಅವರು ಹೊರಡ್ತಾ ಇದ್ದಾರೆ ನೋಡಿ. ಅವರ ನಿವಾಸದ ಮುಂಭಾಗದಲ್ಲಿ ಸಾವಿರಾರು ಜನ ನಿಂತಿದ್ದಾರೆ, ಜಯಘೋಷಗಳು ಕೂಗ್ತಾ ಇದೆ. ತಲಪತಿ ಅನ್ನುವಂಥ ಘೋಷವಾಕ್ಯದ ಜೊತೆಗೆ ಪಟಾಕಿ ಸಿಡಿಸಿ ಹಂಚಿ ಮತ್ತೊಮ್ಮೆ ಸಂಭ್ರಮಿಸ್ತಾ ಇದ್ದಾರೆ. ಈಗಲೂ ಕೂಡ ನಮ್ಮ ತಲಪತಿ CM ಆಗ್ತಾರೆ ಅಂತ ಆಸೆಗಣ್ಣಿನಿಂದ ರಸ್ತೆಯ 2 ಇಕ್ಕಲಗಳಲ್ಲೂ ಕೂಡ ಜನ ತುಂಬಿದ್ದಾರೆ ನೋಡಿ. ಈಗ ವಿಜಯ್ ಅವರು ಲೋಕಭವನ ಕೊಟ್ಟಿದ್ದಾರೆ, ಅವ್ರ ಜೊತೆಗೆ ಕಾಂಗ್ರೆಸ್ನ ಹಲವು ನಾಯಕರು ಸಾಥ್ ಕೊಡ್ತಾ ಇದ್ದಾರೆ. ಸರ್, ಹೇಳ್ತಾ ಇದ್ರಿ AIADMK ಬಗ್ಗೆ. ಅಣ್ಣಾ DMK ಇನ್ನೊಂದೇನು ಅಂತಂದ್ರೆ, ಅಣ್ಣಾ DMK ಆಗಲಿ ಅಥವಾ ತಮಿಳಿಗ ವೆಟ್ರ್ ಕಳಗಂ ಆಗಲಿ, ಈ 2 ಪಾರ್ಟಿದು ಒಂದೇ ಸ್ಟ್ಯಾನ್ಸ್, ಒಂದೇ ಅಜೆಂಡಾ. ಅದೇನು ಆಂಟಿ ಇನ್ಕಂಬೆನ್ಸಿ ಅಜೆಂಡಾ, ಅದೇನು ದ್ರಾವಿಡ ಮುನ್ನೇತ್ರ ಕಳಗಂ ಸ್ಟಾಲಿನ್ ನೇತೃತ್ವದ DMK ಏನಿದೆ, ಆ DMKನ ಸೋಲ್ಸ್ಬೇಕು ಅನ್ನೋದೇ ಈ 2 ಪಾರ್ಟಿಗಳ ಅಜೆಂಡಾ ಆಗಿದ್ದು. ಸೊ ಕಾಮನ್ ಮಿನಿಮಮ್ ಅಜೆಂಡಾದಲ್ಲಿ ಈ 2 ಪಾರ್ಟಿಗಳು ಈ ಎಲೆಕ್ಷನ್ ಅನ್ನ ಫೇಸ್ ಮಾಡಿದ್ದು. ಆದರೆ ಅಣ್ಣಾ DMK ವಾಸ್ ಬ್ಯಾಕ್ಡ್ ಬೈ BJP. ಒಂದೇದು ಆಯ್ತಾ. ಈ ಕಾಮನ್ ಅಜೆಂಡಾದಲ್ಲಿ ಫೇಸ್ ಮಾಡಿದ್ರಿಂದ ಅಣ್ಣಾ DMKಗಾಗ್ಲಿ TVKಗಾಗ್ಲಿ ಇಲ್ಲಿ ಒಂದು ಹಂತದ ಸಮಸ್ಯೆ ಏನಾಯ್ತು ಅಂತ ನಾನು ಹೇಳ್ತೀನಿ. ಒನ್ ಆಫ್ ದಿ ಇಶ್ಯೂಸ್ ವಾಸ್ ಪಳನಿಸ್ವಾಮಿ. ಆಯ್ತಾ, ಪಳನಿಸ್ವಾಮಿ ನೆವರ್ ವುಡ್ ಹ್ಯಾವ್ ಗಿವನ್ ಅಪ್ ಹಿಸ್ CM ಸೀಟ್.
ವಿಜಯ್ ಬರ್ತಾರೆ, ನಾನು CM ಸೀಟ್ ಬಿಟ್ಕೊಟ್ಬಿಡ್ತೀನಿ, ಇಂಪಾಸಿಬಲ್. ಪಳನಿಸ್ವಾಮಿ ವುಡಂಟ್ ಹ್ಯಾವ್ ಅಗ್ರೀಡ್. ಯಾವ ಕಾರಣಕ್ಕೂ ಒಪ್ಕೊಳಕ್ ಆಗ್ತಾ ಇರ್ಲಿಲ್ಲ ಪಳನಿಸ್ವಾಮಿಗೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಪಳನಿಸ್ವಾಮಿ ತಲೆಯಲ್ಲಿ ಏನಿತ್ತು ಅಂತಂದ್ರೆ, ನಮ್ಮದು ಅತಿ ದೊಡ್ಡ ಇತಿಹಾಸವಿರುವ ಅಣ್ಣಾ-DMK ಪಾರ್ಟಿ, ದಶಕಗಳಿಂದ ಇರುವ ಅಣ್ಣಾ-DMK ಪಾರ್ಟಿ ಮತ್ತು ದ್ರಾವಿಡ ನೆಲದಲ್ಲಿ ದ್ರಾವಿಡ ರೀತಿಯ ಸಿದ್ಧಾಂತವನ್ನೇ ಪಾಲಿಸಿಕೊಂಡು ಬಂದಿರೋ ಪಾರ್ಟಿ. ಅಫ್ಕೋರ್ಸ್ ತಮಿಳಗ ವೆಟ್ರಿ ಕಳಗಂ ಕೂಡ ದ್ರಾವಿಡ ಸಿದ್ಧಾಂತವನ್ನೇ ಪಾಲಿಸ್ಕೊಂಡು ಬಂದಿರೋ ಪಾರ್ಟಿ. ಆದ್ರೂ ನೀವು ಪೊಲಿಟಿಕಲಿ ಸ್ಟೇಕ್ಸ್ ನೋಡಿದಾಗ TVK ಈಸ್ ಜಸ್ಟ್ ಎ ಸ್ಟ್ರೀಟ್ ಸ್ಮಾರ್ಟ್ ಜೂನಿಯರ್. ಆಯ್ತಾ? ಸೊ ನಮ್ಮದೊಂದು ಲೆಗಸಿನ TVKಗೆ ನಾನು ಮಾರ್ಕೊಂಡ್ಬಿಟ್ಟು ನಾನು ಡೆಪ್ಯೂಟಿ CM ಆಗಿದ್ಬಿಡ್ಬೇಕಾ, ಅಥವಾ ನಾನು ಇನ್ನೊಂದು ಯಾವುದೋ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡ್ಬಿಡ್ಬೇಕಾ? ಯಾಕಂದ್ರೆ NDA ಇದೆಯಲ್ಲ, BJP ಇದೆಯಲ್ಲ, ಅಫ್ಕೋರ್ಸ್ ಇಟ್ಸ್ ಬ್ಯಾಕ್ಡ್ ಬೈ BJP ಆದ್ರೂ ಕೂಡ ಅಣ್ಣಾ-DMK BJP ಸ್ಟೇಕ್ ಏನೂ ಇಲ್ಲ ನಿಮಗೆ ತಮಿಳ್ನಾಡಲ್ಲಿ, ಲಿಟ್ರಲಿ ಝೀರೋ. ಗೊತ್ತಾಯ್ತಾ? ಹಾಗಾಗಿ ನಾವು TVK ಮುಂದೆ ತಲೆಬಾಗ್ಬಿಡ್ಬೇಕಾ ಅನ್ನುವ ಒಂದು ಈಗೋ ಕ್ಲಾಶ್, ಸಹಜವಾದ ಮಾನದಂಡದ ಕ್ಲಾಶ್ ಅಣ್ಣಾ-DMKಗೆ ಇದ್ದೇ ಇತ್ತು. ಇನ್ನು TVKಯ ವಿಜಯ್ ಅವರಿಗೇನಿತ್ತು, ಜನ ನನ್ನನ್ನ ಈ ಎರಡೂ ಪಾರ್ಟಿಗಳನ್ನ ಧಿಕ್ಕರಿಸಿ ಗೆಲ್ಲಿಸಿದ್ದಾರೆ. ಪೂರ್ತಿ 118, 120, 122 ಕೊಟ್ಟಿಲ್ಲ ಅಂದ್ರೂ ಕೂಡ ಗೆಲುವಿನ ಸಮೀಪಕ್ಕೆ ನನ್ನನ್ನು ತಗೊಂಡು ಹೋಗಿದ್ದಾರೆ. 107 ಕೊಟ್ಟಿದ್ದಾರೆ, 108 ಪ್ರಿಸೈಸು, ಅದನ್ನು ಸೇರಿಸ್ಕೊಂಡ್ರೆ 108 ಕೊಟ್ಟಿದ್ದಾರೆ, ಟೆಕ್ನಿಕಲಿ 107 ಕೊಟ್ಟಿದ್ದಾರೆ. ಸೊ ಇಷ್ಟು ಇತಿಹಾಸದಲ್ಲಿ ದಶಕಗಳಲ್ಲಿ ನಾವು ತೆಲುಗುದೇಶಂ ಪಾರ್ಟಿಯ NTR ಅವರನ್ನ ಹೊರತುಪಡಿಸಿದ್ರೆ ಈ ತರದೊಂದು ದೊಡ್ಡ ಮಟ್ಟದ ರಣರಂಗವಾದಂತಹ ಒಂದು ರಾಜ್ಯವನ್ನ ಗಮನಿಸಲೇ ಇಲ್ಲ. ಗೊತ್ತಾಯ್ತಾ? ಸೊ ಇಷ್ಟೊಂದೆಲ್ಲ ಜನ ಪ್ರೀತಿ ಕೊಟ್ಟಿರುವಾಗ ವಿಜಯ್ ಒಂದು ಬೃಹದ್ದಾದಂಥ ಪಾರ್ಟಿಯ ಮುಂದೆ ತಲೆಬಾಗಿ ಬಿಟ್ರೆ ಜನ ವಿಜಯ್ ಮೇಲೆ ಇಟ್ಕೊಂಡಿದ್ದಂಥ ವಿಶ್ವಾಸಕ್ಕೆ ಏನಾಗಬಹುದಾಗಿತ್ತು? ನಿಜ, ಧಕ್ಕೆ ಬರ್ತಾ ಇತ್ತು ಅದಕ್ಕೆ. ಜನ 107 ಕೊಟ್ಟಿದ್ದಕ್ಕೆ ವಿಜಯ್ ಜನರಿಗೆ ಕೊಡ್ತಾ ಇದ್ದಂಥ ನೇರವಾದಂಥ ಸಂದೇಶ ಏನಾಗಿರ್ತಾ ಇತ್ತು? ಓ, ಈ ಮನುಷ್ಯನು ಅಷ್ಟೇ ಪೊಲಿಟಿಕಲ್ ಕನ್ವೀನಿಯನ್ಸ್ಗೋಸ್ಕರ, ಒಂದು ಮ್ಯಾರೇಜ್ ಆಫ್ ಕನ್ವೀನಿಯನ್ಸ್ ಅಂತಾನೋ, ಒಂದು ಲಿವ್ ಇನ್ ರಿಲೇಶನ್ಶಿಪ್ ಅಂತಾನೋ ಅಣ್ಣಾ-DMK ಮುಂದೆ ತಲೆಬಾಗ್ಬಿಟ್ರು. ಅದೇ ಈ ಅವರಿಬ್ರು ಬೇಡ ಅಂತ ತಿರಸ್ಕರಿಸಿ ತಂದಿದ್ದಾರೆ, ಮತ್ತೆ ನೀವು ಅವ್ರ ಹತ್ರನೇ ಮತ್ತೆ ತಿರಸ್ಕರಿಸ ಪ್ರಯೋಜನ ಏನ್ ಬಂದಿತ್ತು ತಮಿಳ್ನಾಡು ಜನ? ನಿಜ ಅಲ್ವೇ? ನಿಜ. ಸೊ ಹಾಗಾಗಿ ನಾನು ಇನ್ನು ಮುಂದೆ ದಶಕಗಳ ಕಾಲ ಈ ನೋವನ್ನು ಅನುಭವಿಸ್ಬೇಕಾಗತ್ತೆ ಅನ್ನೋದು ವಿಜಯ್ ಗೊತ್ತಿದೆ. ಇದು ನನಗೆ ಒಂದು ಹಣೆಪಟ್ಟಿಯ ಕಟ್ಬಿಡ್ತಾರೆ ಅನ್ನೋದು ವಿಜಯ್ ಬಹಳ ಚೆನ್ನಾಗಿ ಗೊತ್ತಿದೆ. ಇನ್ನು ಬ್ರ್ಯಾಂಡ್ ಮಾಡಿಬಿಟ್ರೆ ಆಯಾ 107 ಬಂತು, ಆ ಮನುಷ್ಯ ಕೂಡ ಹಸದ್ಕೊಂಡು ಕೂತಿದ್ದ, ಬೇರೆ ಪಾರ್ಟಿಗಳು ಸಪೋರ್ಟ್ ಮಾಡಲಿಲ್ಲ, ಅಣ್ಣಾ-DMK ಜೊತೆಗೆ ಹೋಗೋದು ಅನಿವಾರ್ಯವಾಗಿತ್ತು. ಹಾಗಾಗಿ ತನ್ನ ಸಿದ್ಧಾಂತ ಮತ್ತೊಂದು ಮಗದೊಂದು ಆಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್, ಸ್ಟಾಲಿನ್ ವಿರುದ್ಧ ಹೋಗಿದ್ದು ಅಥವಾ ಅಣ್ಣಾ-DMK ವಿರುದ್ಧ ಎಲ್ಲ ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡ್ಕೊಂಡ್ ಬಂದಿದ್ದು, ಅದೆಲ್ಲವನ್ನು ಬಿಟ್ಬಿಟ್ಟು ಕೊನೆಗೆ ಅಣ್ಣಾ-DMK ಮುಂದೆ ತಲೆಬಾಗ್ಬಿಟ್ಟ. ಈ ಮನುಷ್ಯ ನಮ್ಮದೆಂಗೆ, ಈ ಮನುಷ್ಯ ಜನದ್ರೋಹಿ ಮನುಷ್ಯ ಆಗ್ಬಿಟ್ಟ ಅಂತ ಜನ ಮಾತಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ದ ಎಂಡ್ ಆಫ್ ದಿ ಪೊಲಿಟಿಕಲ್ ಕರಿಯರ್ ಆಫ್ ವಿಜಯ್. ನಿಜ ನಿಜ. ಗೊತ್ತಾಯ್ತಾ? ದಟ್ ಈಸ್ ವೈ ಹಿ ಡಿಡ್ ನಾಟ್ ಚೂಸ್ ಅಣ್ಣಾ-DMK ಆರ್ DMK. ಓಕೆ. ಇದು ಬಹಳ ಸ್ಪಷ್ಟ. ಬಟ್ ಕಾಂಗ್ರೆಸ್ ಇವರನ್ನು ಚೂಸ್ ಮಾಡ್ತು.